ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮುತ್ತು ಶಿಂತ್ರಿ. ನಾವು ಬೆಳಗಾವಿ ಜಿಲ್ಲೆ ಕುಳವಳ್ಳಿ ಗ್ರಾಮಕ್ಕೆ ಬಂದಿದ್ದೇವೆ. ವೆಸ್ಟೀಜಲ್ಲಿರುವಂಥ ಅಗ್ರಿಕಲ್ಚರ್ ಪ್ರಾಡಕ್ಟನ್ನು ಈರಪ್ಪ ದೊಡ್ಡ ವ್ಯಕ್ತಿಗೆ ಬಳಸಕೊಟ್ಟಿದ್ದು ಯಾವ ರೀತಿ ರಿಸಲ್ಟ್ ಬಂದಿದೆನ ಅವ್ರ ಬಾಯಿಂದ ಕೇಳೋಣ್ರಿ. ಸರ್, ಪ್ರಾಡಕ್ಟ್ ಯೂಸ್ ಮಾಡಿರಲ್ಲ, ಈ ಕಬ್ಬಿ ವಹಿಸಿರಲ್ರಿ, ಏನಾಯ್ತು ನಿಮಗೆ? ಏನು ವ್ಯತ್ಯಾಸ ಮೊದಲು ಇದ್ದಿದ್ದಕ್ಕೆ ಈಗಿನಕ್ಕೆ ಏನು ವ್ಯತ್ಯಾಸ ಬಂತೈತಿ? ನಮ್ಗೆ ಚಲೋ ಅನ್ಸೈತೆ ರೀ. ಆ ನೀರು ಕಡಿಮೆ ಇದ್ದರೂ ಕಬ್ಬು ಕಡಿದತ್ತು ರೀ. ಒಳ್ಳೆ ಕೆಲಸ ಕೊಟ್ಟೈತೆ ನಾವು. ಸ್ಟಾರ್ಟಿಂಗ್ ಹಾಕಿದ್ರೆ ನೀವು ಫಸ್ಟ್ ಇದು ಸದ್ಯ ಯೂಸ್ ಮಾಡಿವ್ರಿ ನಾವು. ಇದೇ ಸಲ ಯೂಸ್ ಮಾಡಿರಿ. ನಿಮ್ಗೆ ಮೊದಲಿನ ಪೀಕಿಗೆ ಈಗಿನ ಏನು ವ್ಯತ್ಯಾಸ ಅನ್ಸುತ್ತೆ ರೀ? ಈಗ ಅನ್ಸ ಕಬ್ಬು ಕಲರ್ ಚೇಂಜ್ ಐತೆ ರೀ. ಮತ್ತು ನೀರೂ ಕಡಿಮೆ ಹಸಿವ್ರಿ. ಅದ್ರ ಕಲರು ಕಳ್ಕೊಂಡಿಲ್ರಿ. ಬೆಳೆ ಚೆನ್ನಾಗಿ ಬೆಳೆದೈತಿ. ನಮ್ಗೆ ಚಲೋ ಅನ್ಸೈತಿ. ಮುಂದೆ ಹೆಚ್ಚಿಗೆ ಯೂಸ್ ಮಾಡ್ಬೇಕಂತ ವಿಚಾರ ಮಾಡಿವ್ರಿ. ಈಗ ಸ್ಟಾರ್ಟಿಂಗ್ ಹಾಕುವಾಗ ಕೊಟ್ಟಿರಿ. ಈಗ ನೀವು ಎಷ್ಟು ದಿನಕ್ಕೆ ನೀರು ಹಾಸಿರಿ? ಇದನ್ನು ಹಾಕಿಂದ 1.5 ತಿಂಗಳ ಮೇಲೆ ಹೋಗೈತೆ. 1.5 ತಿಂಗಳ ಮೇಲೆ ಆದಮೇಲೆ ನೀವು ನೀರು ಬಿಟ್ರಿ. ಅದ ಇನ್ನೂ ಒಂದು ಹೊಲ ಆಯ್ತು ನಮ್ದು. ಅಲ್ಲಿ ಇದನ್ನು ಹಾಕಲ್ರಿ. ಅದು ಸತತ ನೀರು ಬಿಟ್ಟವ್ರು ನಾವು 8 ದಿವ್ಸಕ್ಕೊಮ್ಮೆ. ಆದ್ರೆ ಈ ರೀತಿ ಕಲರ್ ಇಲ್ರಿ. ಕಲರು ಇಲ್ಲ, ಹೈಟು ಇಲ್ಲ. ಅದನ್ನ ನೀವು ನೋಡಿರೂ ನೋಡ್ಬೋದು ರೀ. ಇಲ್ಲೇ ಬಾಜು ಇರ್ತದೆ. ಅದಕ್ಕೆ ಇರ್ತಾ ಭಾಳ ವ್ಯತ್ಯಾಸ ಐತ್ರಿ. ಚಲೋ ಅನ್ಸೈತೆ ನಮ್ಗೆ. ಈಗ ಇನ್ನೊಬ್ಬ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ನೀವು? ಇದನ್ನು ಯೂಸ್ ಮಾಡೋದ್ರಿಂದ ಚಲೋ ಐತ್ರಿ. ಕಡಿಮೆ ನೀರು ಇದ್ದವ್ರಿಗಂತೂ ಭಾಳ ಒಂದೇ ನಂಬರ್ ಕೆಲಸದ. ಥ್ಯಾಂಕ್ ಯು. ವಿಶ್ ಯು.